ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಏಪ್ರಿಲ್ ತಿಂಗಳ ಮುಂದಿನ ಮಾಹಿತಿಯನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಲೈಕ್ ಅಂತ ಮಾಡೋದಂತ ಮರೆಯೋಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮರೆಯೋಕ್ಕೆ ಹೋಗ್ಬೇಡ್ರಿ, ಶೇರ್ ಅಂತ ಮರಿಲೇಬೇಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಮ್ಮ ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಇದನ್ನು ಆದಷ್ಟು ಬೇಗ ಮುಗಿಸೋಣ ಜಲ್ದಿ, ಆದ ಕಾರಣ ನೋಡಿಕೊಳ್ಳಿ ಫ್ರೆಂಡ್ಸ್. ಕರ್ನಾಟಕ ರಾಜ್ಯ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಈ ಕರಾವಳಿಯು 3 ಜಿಲ್ಲೆಗಳಾದ ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರೆಗೂ ವ್ಯಾಪಿಸಿದೆ. ಯಾವಷ್ಟು ಕರ್ನಾಟಕವು ಕರಾವಳಿ ಪ್ರದೇಶದಲ್ಲಿ ಒಟ್ಟು 3 ಜಿಲ್ಲೆಗಳಲ್ಲಿ ಸಮುದ್ರವನ್ನು ವ್ಯಾಪಿಸಿವೆ. ಅದರಲ್ಲಿ ಉತ್ತರ ಕನ್ನಡ, ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡಗಳು ಈ ಕರಾವಳಿಯನ್ನು ವ್ಯಾಪಿಸಿವೆ. ಅದರಲ್ಲಿ ಪಶ್ಚಿಮ ಘಟ್ಟದಿಂದ ಉಗಮವಾದ 14 ನದಿಗಳು ಕರ್ನಾಟಕದ ಕರಾವಳಿ ಮೂಲಕ ಹರಿದು ಬಂದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇಲ್ಲಿ ಅರಬ್ಬಿ ಸಮುದ್ರ ಇರುವುದು ಪಶ್ಚಿಮಕ್ಕೆ, ಈ ಕಡೆ ಬಂದು ಸೇರುತ್ತವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಕರಾವಳಿಯು ಜಂಬಿಟ್ಟಿಗೆ ಮತ್ತು ಜೇಡಿ ಮಣ್ಣನ್ನು ಹೊಂದಿದೆ. ಯಾವುದು ಜಂಬಿಟ್ಟಿಗೆ ಮತ್ತು ಜೇಡಿ ಮಣ್ಣನ್ನು ಹೊಂದಿದೆ ಕರ್ನಾಟಕದ ಕರಾವಳಿಯು ಸಾಗರ ಜೀವ ವೈವಿಧ್ಯತೆಯನ್ನು ಒಳಗೊಂಡಿದೆ. ಮಲ್ಪೆಗೆ ಹತ್ತಿರದಲ್ಲಿರುವ ಸೇಂಟ್ ಮೇರಿಸ್ ದ್ವೀಪ ಸೇರಿದಂತೆ ಅನೇಕ ದ್ವೀಪಗಳನ್ನು ಕರ್ನಾಟಕ ಕರಾವಳಿ ಹೊಂದಿದೆ. ಯಾವುವು? ಮಲ್ಪೆ ಹತ್ತಿರ ಇರುವ ಸೇಂಟ್ ಮೇರಿಸ್ ದ್ವೀಪ ಇದೆ, ಮಲ್ಪೆ ಹತ್ತಿರ ಕಂಡುಬರುತ್ತದೆ. ಕರ್ನಾಟಕದ ಕರಾವಳಿಯಲ್ಲಿ ಅನೇಕ ಪ್ರಭೇದಗಳು ಕಾಣಬಹುದಾಗಿದೆ. ನಾವು ನೇತ್ರಾಣಿ ದ್ವೀಪದಲ್ಲಿ ಹವಳದ ದ್ವೀಪಗಳು ಕೂಡ ಕಾಣಬಹುದಾಗಿದೆ. ಇಲ್ಲಿ ಹವಳದ ದ್ವೀಪಗಳು ಕಂಡುಬರೋದೇನಪ್ಪ ಅಂತಂದರೆ ನೇತ್ರಾಣಿ ದ್ವೀಪದಲ್ಲಿ. ಅದೇ ರೀತಿಯಾಗಿ ಅನೇಕ ಜೀವ ವೈವಿಧ್ಯತೆಗಳನ್ನು ತನ್ನ ಮಡಲಿನಲ್ಲಿಟ್ಟುಕೊಂಡಿರುವ ಕರಾವಳಿ ಭಾಗದ ರಕ್ಷಣೆ ಅನೇಕ ಪರಿಸರ ಚಳವಳಿಗೆಯಲ್ಲಿ ಜರುಗಿವೆ. ಅಂದರೆ ಈ ಕರಾವಳಿ ಭಾಗದಲ್ಲಿ ಅನೇಕ ಸಂಪತ್ತು ಭರಿತವಾದ ವೈವಿಧ್ಯತೆಯನ್ನು ಹೊಂದಿರುವ ಕಾರಣ ಇಲ್ಲಿ ಅನೇಕ ಚಳುವಳಿಗಳು ನಡೆದಿವೆ. ಅದರಲ್ಲಿ ಸಿಗಡಿ ಕೃಷಿ ನಿಲ್ಲಿಸಿ ಪರಿಸರ ಉಳಿಸಿ ಎಂಬುದು ಮೊದಲನೇದಾದರೆ, ಎರಡನೇದ್ದು ತದಡಿ ಉಷ್ಣ ವಿದ್ಯುತ್ ಸ್ಥಾವರ ವಿರೋಧಿ ಚಳವಳಿ. ಫ್ರೆಂಡ್ಸ್, ಇವನ್ನು ನೀವು ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಕ್ವಾಲಿಟಿ ಅಂತ 360 ಇಟ್ಟುಕೊಳ್ಳಿ. ಕ್ವಾಲಿಟಿ ಸೆಟ್ಟಿಂಗ್ನಲ್ಲಿ ಹೋಗಿ ಫ್ರೆಂಡ್, ನಿಮ್ಮ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೆಟ್ಟಿಂಗ್ನಲ್ಲಿ 360 ನೋಡಿಕೊಳ್ಳಿ. ಆವಾಗ ಚೆನ್ನಾಗಿ ಕಾಣುತ್ತೆ. ಇವನ್ನು ಓದಿಕೊಳ್ಳಿ ಫ್ರೆಂಡ್ ನೀವೇ. ಅದೇ ರೀತಿಯಾಗಿ 3ನೇ ಚಳವಳಿ ನೋಡೋದಾದರೆ ಇದು ಸೀ ಬರ್ಡ್ ನೌಕಾನೆಲೆ ಯೋಜನೆ ವಿರೋಧಿ ಚಳವಳಿ ಇದೆ. ಅದು ಸೀ ಬರ್ಡ್ ನೌಕಾನೆಲೆಯ ಯೋಜನೆ ವಿರೋಧಿ ಚಳವಳಿ 3ನೇ ಚಳವಳಿಯಾಗಿದೆ. ಅದೇ ರೀತಿಯಾಗಿ 4ನೇ ಚಳವಳಿ ಯಾವುದಪ್ಪ ಅಂತಂದರೆ ಕೈಗಾ ಅಣುವಿದ್ಯುತ್ ಸ್ಥಾವರದ ವಿರೋಧ ಪ್ರತಿಭಟನೆ. ಇದು ಕೈಗಾ ಅಣುವಿದ್ಯುತ್ ಸ್ಥಾವರ ಕಂಡುಬರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಕಂಡುಬರ್ತದೆ. ಈ ಅಣುವಿದ್ಯುತ್ ಸ್ಥಾವರ ಹಾಕುವ ಟೈಮ್ನಲ್ಲಿ ನಡೆದ ಚಳವಳಿಗೆ ಕೈಗಾ ಅಣುವಿದ್ಯುತ್ ಸ್ಥಾವರ ಚಳವಳಿಯಾಗಿದೆ. ಇದನ್ನು ಪಾಸ್ ಮಾಡಿಕೊಂಡು 360 ಕ್ವಾಲಿಟಿಯಲ್ಲಿ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಒಂದು ಸಲ ಓದಿಕೊಳ್ಳಿ. 4ನೇ ಚಳವಳಿ ಯಾವುದಪ್ಪ ಅಂದರೆ MRPL ವಿರುದ್ಧ ಚಳವಳಿ ಮತ್ತು ಅಥವಾ ಮಂಗಳೂರು ಮೀನುಗಾರರ ಚಳವಳಿ ಎಂದು ಕರೆಯುತ್ತಾರೆ. ಇದು ಯಾವುದನ್ನು MRPL ಚಳವಳಿಯನ್ನು ಮಂಗಳೂರು ಮೀನುಗಾರರ ಚಳವಳಿ ಎಂದು ಕೂಡ ಕರೆಯಲಾಗಿದೆ. ಇದಕ್ಕೆ ಇದು ಮೀನಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಇದು ಸಮುದ್ರದಲ್ಲಿ ಸಮುದ್ರ ಹತ್ತಿರ ಒಂದು ಫ್ಯಾಕ್ಟ್ರಿಯನ್ನು ಕಟ್ಟಿರ್ತಾರೆ. ಆ ಫ್ಯಾಕ್ಟ್ರಿಯಿಂದ ಅನೇಕ ಮೀನುಗಳು ಸಾಯುತ್ತಿರ್ತವೆ. ಆ ಕಾರಣ ಈ ಕ್ಯಾಡ್ಮಿಯಂ ಮತ್ತು ಪಾದರಸ ಅಂತ ವಿಷಕಾರಿ ಅನಿಲ ಬಿಡುಗಡೆ ಆದ ಕಾರಣ ಮೀನುಗಳೆಲ್ಲ ಸಾಯ್ತಿರ್ತವೆ ಫ್ರೆಂಡ್ಸ್. ಆ ಮೀನುಗಳು ಸತ್ತಾಗ ಆ ಮೀನು ಹಿಡಿಯುವ ಮೀನುಗಾರರು ಏನಿರ್ತಾರೋ ಅವರು ಒಂದು ಚಳವಳಿ ಮಾಡ್ತಾರೆ. ಅದೇ MRPL ವಿರುದ್ಧ ಚಳವಳಿ ಆಗಿದೆ ಅಥವಾ ಮಂಗಳೂರು ಮೀನುಗಾರರ ಚಳವಳಿ ಎಂದು ಕರೆಯಲಾಗಿದೆ. 4ನೇದು ನೋಡೋದಾದರೆ ಶರಾವತಿ ಟೇಲ್ ರೇಸ್ನ ಯೋಜನೆ ವಿರೋಧಿ ಚಳವಳಿ ಆಗಿದೆ. ಅದು 4ನೇದಲ್ಲ, ಎಷ್ಟನೇದು ಅಂತ ನೋಡಿಕೊಳ್ಳಿ ಫ್ರೆಂಡ್ಸ್. 6ನೇದು ಬೇಡ್ತಿ ನದಿ ಅಣೆಕಟ್ಟು ವಿರೋಧಿ ಚಳವಳಿ ಕೂಡ ಆಗಿದೆ. ಅದೇ ರೀತಿಯಾಗಿ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ರಾಜ್ಯಗಳ ನಡುವೆ ಶಾನಾನ್ ಜಲವಿದ್ಯುತ್ ಯೋಜನೆ ಕೂಡ ವಿವಾದ ಆಗಿದೆ ಇತ್ತೀಚೆಗೆ. ಅಂದರೆ ಈ ಪಂಜಾಬ್ ಮತ್ತು
ಹಿಮಾಚಲ ಮಧ್ಯೆ ಬರುವ ನದಿಯಿಂದ ಇವೆರಡು ಪ್ರದೇಶಗಳು ವಿವಾದಕ್ಕೆ ಕೀಳಾಗಿವೆ ಇತ್ತೀಚೆಗೆ. ಅಂದರೆ ಶ್ಯಾನನ್ ಜಲವಿದ್ಯುತ್ ಯೋಜನೆ ಬಗ್ಗೆ ನೋಡೋದಾದರೆ ಇದು ಭಾರತದಲ್ಲಿ ಅತಿ ಹಳೆಯ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ. ಇದು ಈ ಜಲವಿದ್ಯುತ್ ಯೋಜನೆಯು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಜೋಗಿದ್ದರ್ ನಗರದಲ್ಲಿ ಬಿಯಾಸ್ ನದಿಯ ಉಪನದಿಯಾದ ಹುಲ್ ನದಿ ಮೇಲೆ 1925ರ ಬ್ರಿಟಿಷ್ ಅವಧಿಯಲ್ಲಿ ಸ್ಥಾಪಿಸಲಾಗಿದೆ. ಯಾವುದನ್ನು? ಶ್ಯಾನನ್ ಜಲವಿದ್ಯುತ್ ಯೋಜನೆಯನ್ನು 1925ರ ಬ್ರಿಟಿಷ್ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ 110 ಮೆಗಾವ್ಯಾಟ್ ಜಲವಿದ್ಯುತ್ ಯೋಜನೆಗೆ ಪಂಜಾಬ್ಗೆ ಗುತ್ತಿಗೆಯನ್ನು ನೀಡಲಾಯಿತು. ಗುತ್ತಿಗೆ ಯಾರಿಗೆ ನೀಡಲಾಯಿತು? ಪಂಜಾಬ್ ರಾಜ್ಯಕ್ಕೆ. ನಿರ್ಮಾಣದ ಸಮಯದಲ್ಲಿ ಮಂಡಿಯ ದೊರೆಯಾಗಿರುವ ರಾಜ ಜೋಗಿಂದರ್ ಬಹದ್ದೂರ್ ಮತ್ತು ಬ್ರಿಟಿಷ್ ಸರ್ಕಾರವು ಪ್ರತಿನಿಧಿಸುತ್ತಿದ್ದ ಪಂಜಾಬ್ ಮುಖ್ಯ ಇಂಜಿನಿಯರ್ ಆಗಿರುವರು ಕರ್ನಲ್ BC ಬ್ಯಾಟಿ ನಡುವೆ 99 ವರ್ಷಗಳ ಗುತ್ತಿಗೆ ಒಪ್ಪಂದ ಜರುಗಿತು. ಅಂದರೆ 99 ವರ್ಷಗಳವರೆಗೆ ಪಂಜಾಬ್ಗೆ ಈ ಗುತ್ತಿಗೆಯನ್ನು ನೀಡಲಾಗಿತ್ತು. ಯಾವುದೋ ನೀರಿನ ಗುತ್ತಿಗೆ. ಆದ ಕಾರಣ ಈ ಗುತ್ತಿಗೆ ಒಟ್ಟು ಈಗ ಪೂರ್ಣಗೊಂಡಿದೆ ಇತ್ತೀಚೆಗೆ. ಯಾವಾಗ ಅಂದರೆ ಮಾರ್ಚ್ 2ನೇ ತಾರೀಕು 2024ರಲ್ಲಿ. ಆದ ಕಾರಣ ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸ್ಕೊಂಡಿದೆ. ಅಂದರೆ ವಿವಾದಕ್ಕೆ ಏನಪ್ಪ ಕಾರಣ ಅಂತ ನೋಡೋದಾದರೆ, ಜಲವಿದ್ಯುತ್ ಯೋಜನೆ ನಿರ್ಮಾಣವಾದಾಗ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಅವಿಭಜಿತ ಪಂಜಾಬ್ನಲ್ಲಿದ್ದವು. ಅಂದರೆ ಪಂಜಾಬ್ನಲ್ಲಿದ್ದವು ಯಾವ್ಯಾವು? ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ಎರಡು ರಾಜ್ಯಗಳು ಒಟ್ಟಿಗೆ ಇದ್ದವು. ಆದರೆ 1966ರಲ್ಲಿ ಪಂಜಾಬ್ನಿಂದ ಹಿಮಾಚಲ ಪ್ರದೇಶ ಪ್ರತ್ಯೇಕಗೊಂಡಿತು. ನಂತರ ಹಿಮಾಚಲ ಪ್ರದೇಶ ಪ್ರತ್ಯೇಕ ರಾಜ್ಯವಾಯಿತು. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಜಲವಿದ್ಯುತ್ ಯೋಜನೆ ಉಳಿದುಕೊಂಡರೆ ಗುತ್ತಿಗೆ ಪಡೆದ ಪಂಜಾಬ್ಗೆ ವಿದ್ಯುತ್ ಪೂರೈಸುವಿಕೆಯನ್ನು ಹಿಮಾಚಲ ಪ್ರದೇಶ ನಿಲ್ಲಿಸಿತು. ಈ ಹಿನ್ನೆಲೆಯಲ್ಲಿ ಎರಡು ರಾಜ್ಯಗಳು ಹಕ್ಕನ್ನು ಒತ್ತಾಯಿಸಿವೆ. ಅಂದರೆ ಎರಡು ರಾಜ್ಯಗಳು ಒಟ್ಟಿಗೆದ್ದಾಗ ಈ ಹಕ್ಕನ್ನು ನೋಡಲಾಯಿತು. ಆದರೆ ಈ ಪಂಜಾಬ್ ರಾಜ್ಯ ಮತ್ತು ಹಿಮಾಚಲ ಪ್ರದೇಶ ರಾಜ್ಯಗಳು ಇಬ್ಬಾಗ ಆಗೋಣ ಹಿಮಾಚಲ ಪ್ರದೇಶದಲ್ಲಿ ಈ ನೀರು ಬರೋದನ್ನು ನಾವು ಕೊಡಲ್ಲ ಅಂತ ಹೇಳ್ಯಾರ. ಅದಕ್ಕೆ ಇದು ಕಾರಣ ಆಗಿದೆ ವಿವಾದಕ್ಕೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಸಮುದ್ರದ ಹೊಸ ಪ್ರಭೇದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರನ್ನು ನೀಡಲಾಗಿದೆ. ಎಲ್ಲಿ? ಹೊಸ ಪ್ರಭೇದಕ್ಕೆ. ಏನಂತ ನೋಡೋದಾದರೆ, ಈ ಹೊಸ ಸಮುದ್ರ ಸ್ಲಗ್ ಪ್ರಭೇದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರ ಗೌರವಾರ್ಥವಾಗಿ ಮೆಲನೋಕ್ಲಾಮಿಸ್ ದ್ರೌಪದಿ ಎಂದು ಹೆಸರಿಡಲಾಗಿದೆ. ಇತ್ತೀಚೆಗೆ ಸಮುದ್ರದಲ್ಲಿ ಸ್ಲಗ್ ಎಂಬ ಪ್ರಭೇದವನ್ನು ಪತ್ತೆ ಹಚ್ಚಿದ್ದಾರೆ. ಈ ಮೆಲನೋಕ್ಲಾಮಿಸ್ ದ್ರೌಪದಿಯ ಪ್ರಮುಖ ಗುಣಲಕ್ಷಣಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಮೆಲನೋಕ್ಲಾಮಿಸ್ ಜಾತಿಗೆ ಸೇರಿದೆ. ಅದೇ ರೀತಿಯಾಗಿ ಭಾರತ ಮತ್ತು ಮಲೇಷ್ಯಾ ಸಾಗರ ಸಮರಾಭ್ಯಾಸ ನೋಡೋದಾದರೆ ಅದೇ ಸಮುದ್ರ ಲಕ್ಷಣ. ಈ ಸಮುದ್ರ ಲಕ್ಷಣ ಸಮರಾಭ್ಯಾಸ ಯಾವ ದೇಶ ಅಂದರೆ ಭಾರತ ಮತ್ತು ಮಲೇಷಿಯಾ ದೇಶಗಳ ಮಧ್ಯೆ ನಡೆಯುತ್ತವೆ. ಅಂದರೆ 2024 ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ಭಾರತ ಮಲೇಷಿಯಾ ನೌಕಾಪಡೆಗಳು ವಿಶಾಖಪಟ್ಟಣಂನಲ್ಲಿ ದ್ವಿಪಕ್ಷೀಯ ಸಾಗರ ಸಮರಾಭ್ಯಾಸವನ್ನು ನಡೆಸಿದವು. ಎಲ್ಲಿ? ವಿಶಾಖಪಟ್ಟಣದಲ್ಲಿ. ಈ ಮೂಲಕ ಎರಡು ಪಡೆಗಳು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಾರತದ ನೌಕಾಪಡೆಯ ಹಡಗು ಆಗಿರುವ ಕಿಲ್ತಾನ್ ಮತ್ತು ರಾಯಲ್ ಮಲೇಷಿಯಾ ನೌಕಾಪಡೆಯಾಗಿರುವ ಹಡಗು ಯಾವುದಪ್ಪ ಅಂತಂದರೆ KD ಲೇಕಿರ್ ಈ ವ್ಯಾಯಾಮದ 3ನೇ ಆವೃತ್ತಿಯಲ್ಲಿ ಭಾಗವಹಿಸಿದವು. ಎಷ್ಟನೇ ಆವೃತ್ತಿ? ಈ 3ನೇ ಆವೃತ್ತಿ. ಅದೇ ರೀತಿಯಾಗಿ ಭಾರತ ಮಲೇಷಿಯಾ ಜಂಟಿ ಸೇನಾ ಸಮರಾಭ್ಯಾಸ ನೋಡೋದಾದರೆ ಅದೇ ಹರಿಮೋ ಶಕ್ತಿ. ಇದು ಇತ್ತೀಚೆಗೆ ಮೇಘಾಲಯದ ಉಮ್ರೋಯ್ ಕಂಟೋನ್ಮೆಂಟ್ನಲ್ಲಿ ಜರುಗಿದೆ. ಇತ್ತೀಚೆಗೆ ಯಾವುದೋ ಹರಿಮೋ ಶಕ್ತಿ 2023ದಾಗ. ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಇತ್ತೀಚೆಗೆ ಪಾಟ್ನಾದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಬಿಹಾರದ ಪಾಟ್ನಾದಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಬಿಹಾರದ ಮುಖ್ಯಮಂತ್ರಿ ಆಗಿರುವರು
ನಿತೀಶ್ ಕುಮಾರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದ್ದಾರೆ. ಇದು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾಟ್ನಾ ವಿಶ್ವವಿದ್ಯಾಲಯ ಕ್ಯಾಂಪಸ್ನೊಳಗೆ ಗಂಗಾ ನದಿಯ ದಡದಲ್ಲಿ ಈ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇತ್ತೀಚೆಗೆ. ಅದೇ ರೀತಿಯಾಗಿ ಪ್ರಮುಖ ಅಂಶ ನೋಡೋದಾದರೆ, ವಿಶ್ವಸಂಸ್ಥೆಯು 2007 ಡಾಲ್ಫಿನ್ ವರ್ಷವೆಂದು ಆಚರಿಸಲಾಗಿದೆ ಇತ್ತೀಚೆಗೆ. ಯಾವುದು 2007 ಡಾಲ್ಫಿನ್ ವರ್ಷ ಯಾವಪ್ಪ ಅಂದರೆ 2007. ರಾಷ್ಟ್ರೀಯ ಡಾಲ್ಫಿನ್ ದಿನ ನೋಡೋದಾದರೆ, ಪ್ರತಿ ವರ್ಷ ಅಕ್ಟೋಬರ್ 5 ರಾಷ್ಟ್ರೀಯ ಡಾಲ್ಫಿನ್ ದಿನವನ್ನು ಆಚರಿಸಲಾಗುತ್ತದೆ. ಯಾವಾಗ? ಅಕ್ಟೋಬರ್ 5ನೇ ತಾರೀಕನ್ನು ರಾಷ್ಟ್ರೀಯ ಡಾಲ್ಫಿನ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮೊದಲ ಬಾರಿಗೆ 2022 ಅಕ್ಟೋಬರ್ 5 ರಾಷ್ಟ್ರೀಯ ಡಾಲ್ಫಿನ್ ದಿನವನ್ನು ಆಚರಿಸಲಾಯಿತು. 2022. ಅದೇ ರೀತಿಯಾಗಿ 2009 ಅಕ್ಟೋಬರ್ 5 ಅಂದಿನ ಪ್ರಧಾನಮಂತ್ರಿ ಯಾರಾದ್ರಪ್ಪ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ರ ಅವಧಿಯಲ್ಲಿ ರಾಷ್ಟ್ರೀಯ ಗಂಗಾ ನದಿ ಪಾತ್ರದ ಪ್ರಾಧಿಕಾರವು ಗಂಗಾ ನದಿಯ ಡಾಲ್ಫಿನ್ನನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಿತು. ಯಾವಾಗ? 2009 ಅಕ್ಟೋಬರ್ 5. ಈ ಹಿನ್ನೆಲೆಯಲ್ಲಿ 2022 ಮಾರ್ಚ್ 25 ಕೇಂದ್ರ ಪರಿಸರ ಸಚಿವರಾಗಿರುವ ಭೂಪೇಂದ್ರ ಸಿಂಗ್ ನೇತೃತ್ವದಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ 67ನೇ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಅಕ್ಟೋಬರ್ 5 ಪ್ರತಿ ವರ್ಷ ರಾಷ್ಟ್ರೀಯ ಡಾಲ್ಫಿನ್ ದಿನವನ್ನು ಆಚರಿಸಲು ತೀರ್ಮಾನಿಸಲಾಗಿದೆ. ಯಾವಾಗ? ಅಕ್ಟೋಬರ್ 5. ಗಂಗಾ ನದಿ ಡಾಲ್ಫಿನ್ ವನ್ಯಜೀವಿ ಧಾಮ ಹೆಸರು ಅಂದರೆ ಗಂಗಾ ನದಿಯ ಡಾಲ್ಫಿನ್ನ ವೈಜ್ಞಾನಿಕ ಹೆಸರು ನೋಡೋದಾದರೆ ಪ್ಲಾಂಟೇನಿಸ್ಟಾ ಗ್ಯಾಂಗ್ಟೆಕ್. ಈ ಇದು ಡಾಲ್ಫಿನ್ನ ವೈಜ್ಞಾನಿಕ ಹೆಸರು ಪ್ಲಾಂಟೇನಿಸ್ಟಾ ಗ್ಯಾಂಗ್ಟೈಕಾ. ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್ನ ರಕ್ಷಣೆ ಕೂಡ ಮಾಡಲಾಗಿದೆ ಇತ್ತೀಚೆಗೆ. ಅಂದರೆ 1972 ವನ್ಯಜೀವಿ ರಕ್ಷಣೆ ಕಾಯ್ದೆಯ ಶೆಡ್ಯೂಲ್ 1 ಅಡಿಯಲ್ಲಿ ಗಂಗಾ ನದಿಯ ಡಾಲ್ಫಿನ್ಗಳನ್ನು ಬೇಟೆಯಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಬಿಹಾರ ಸರ್ಕಾರ 2018 ಸಮೀಕ್ಷೆ ಪ್ರಕಾರ ಅಂದಾಜು 1048 ಡಾಲ್ಫಿನ್ಗಳು ಗಂಗಾ ನದಿಯಲ್ಲಿ ವಾಸವಾಗಿವೆ ಮತ್ತು ಸಂರಕ್ಷಣಾ ಪ್ರಯತ್ನಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇದು ಒಟ್ಟು ಎಷ್ಟು ಆವಂತಹ 1048 ಡಾಲ್ಫಿನ್ಗಳಲ್ಲೂ ಗಂಗಾ ನದಿಯಲ್ಲಿ ಇದ್ದಾವಂತೆ. ಅದೇ ರೀತಿಯಾಗಿ ಜಾರ್ಖಂಡ್ನಲ್ಲಿ ಪ್ರಧಾನಿಯವರಿಂದ 2ನೇ ಪ್ರಮುಖ ಯೋಜನೆ ಉದ್ಘಾಟನೆ ಮಾಡಲಾಗಿದೆ. ಇಲ್ಲಿ ಜಾರ್ಖಂಡ್ನಲ್ಲಿ ದೇಶದ ಮೊದಲ CNG ಬೈಕ್ ಬಜಾಜ್ ಕಂಪನಿ ಇತ್ತೀಚೆಗೆ ತಯಾರಿಸಿದೆ. ಇದು ನೋಡಿಕೊಳ್ಳಿ ಫ್ರೆಂಡ್ಸ್, ಬಜಾಜ್ ಕಂಪನಿ ಇತ್ತೀಚೆಗೆ CNG ಬೈಕ್ ತಯಾರಿಸಿದೆ. ಇದು 2024 ಜೂನ್ಗೆ ಮಾರುಕಟ್ಟೆಗೆ ಬರಲಿದೆ. ಅದೇ ರೀತಿಯಾಗಿ ವಾಯು ಮಾಲಿನ್ಯದಲ್ಲಿ ವಿಶ್ವದ ನಂಬರ್ 1 ನಗರ ಆಗಿರುವ ಬಿಹಾರದ ಬೆಗುಸರಾಯಿ ಅಂದರೆ ಸ್ವೀಡನ್ ಮೂಲದ IQR ಬಿಡುಗಡೆ ಮಾಡಿರುವ 2023ನೇ ವಿಶ್ವ ವಾಯುಗುಣಮಟ್ಟ ನಗರಗಳ ವರದಿಯಲ್ಲಿ ಬಿಹಾರದ ಬೆಗುಸರಾಯಿ ನಗರವು ಜಗತ್ತಿನಲ್ಲಿಯೇ ನಂಬರ್ 1 ಸ್ಥಾನ ಪಡೆದಿದೆ. ಬಿಹಾರದ ಈ ನಗರದಲ್ಲಿ ಮಾಲಿನ್ಯ ಕಣ PM 2.5 ಪ್ರಮಾಣವು ಗಾಳಿಗೆ ಪ್ರತಿ ಕ್ಯೂಬಿಕ್ ಮೀಟರ್ನಲ್ಲಿ 118.9 ಮೈಕ್ರೋಗ್ರಾಮ್ನಷ್ಟಿದೆ. ಅದು ಮತ್ತಷ್ಟು ಅಪಾಯಕಾರಿ ಅಂಶವೆಂದರೆ 134 ರಾಷ್ಟ್ರಗಳ ಪೈಕಿ ಅತಿ ಹೆಚ್ಚು ವಾಯುಮಾಲಿನ್ಯ ಪೀಡಿತ ನಗರಗಳ ಪೈಕಿ ಭಾರತ 3ನೇ ಸ್ಥಾನದಲ್ಲಿದೆ. ಅಂದರೆ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರುವ ನಗರಗಳ ಪೈಕಿ ಭಾರತನೇ 3ನೇ ಸ್ಥಾನದಾಗಿದೆ. ಮೊದಲ ಸ್ಥಾನದಾಗ ಯಾವುದಪ್ಪ ಅಂದರೆ ಬಾಂಗ್ಲಾದೇಶ ಇದೆ. 2ನೇ ಸ್ಥಾನದಲ್ಲಿ ಪಾಕಿಸ್ತಾನದಿದೆ ವಾಯು ಮಾಲಿನ್ಯದಲ್ಲಿ. ಜಾಗತಿಕವಾಗಿ ಮಾಲಿನ್ಯ ಪೀಡಿತ ನಗರ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. ಉಳಿದ ಪ್ರಮುಖ ಅಂಶಗಳನ್ನು ನೋಡಿಕೊಳ್ಳಿ. ಅದೇ ರೀತಿ ವಾಯು ಮಾಲಿನ್ಯದ ಪರಿಣಾಮಗಳನ್ನು ನೋಡೋದಾದರೆ ಇದು ವಿಶ್ವದಾದ್ಯಂತ ವಾರ್ಷಿಕವಾಗಿ 70 ಲಕ್ಷ ಮಂದಿ ಸಾಯುತ್ತಿದ್ದಾರೆ. ಆಸ್ತಮಾ ಆಗಿರ್ಬೋದು, ಕ್ಯಾನ್ಸರ್, ಪಾರ್ಶ್ವವಾಯು, ಶ್ವಾಸಕೋಶದ ಗಂಭೀರ ಸೋಂಕು, ಮಕ್ಕಳ ಮಾನಸಿಕ ಬೆಳವಣಿಗೆ ಕುಂಠಿತವಾಗಿರುತ್ತದೆ, ಸಕ್ಕರೆ ಕಾಯಿಲೆ ಸಮಸ್ಯೆ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ 2023-24 ಸಾಲಿನ HALನ ಅಂದಾಜು 29,810 ಕೋಟಿ ಹೆಚ್ಚಾಗಿದೆ. ಅಲ್ಲಿ ರಕ್ಷಣಾ ವಲಯದ ಪ್ರಮುಖ ಸಾರ್ವಜನಿಕ ವಲಯದ ಉದ್ಯಮ ಆಗಿರುವ ಹಿಂದೂಸ್ತಾನಿ ಏರೋನಾಟಿಕ್ ಲಿಮಿಟೆಡ್ HAL 2023-24 ಸಾಲಿನ 29,810 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಆದಾಯ ಎಷ್ಟು ಗಳಿಸಿದೆ ಅಂದರೆ 29,810 ಕೋಟಿ.
ಅದೇ ಕಳೆದ ವರ್ಷ ಮಾರ್ಚ್ 31ರಂದು ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 11% ಎರಡಕ್ಕಿಂತ ಬೆಳವಣಿಗೆ ದರವನ್ನು ದಾಖಲಿಸಿದೆ. ಕಳೆದ ವರ್ಷ 26,928 ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು. ಆದರೆ ಹಿಂದಿನ ಸಾಲಿ ಹೋಲಿಸಿದರೆ ಇದು ಒಟ್ಟು 2,882 ಕೋಟಿ ರೂಪಾಯಿ ಆದಾಯ ಹೆಚ್ಚಿಗಾಗಿದೆ. ಗಯಾನ ರಕ್ಷಣಾ ಪಡೆಯ ಹಿಂದೂಸ್ತಾನ್ 228 ಮಾದರಿಯ 2 ಯುದ್ಧ ವಿಮಾನ ಪೂರೈಸಲು ಮಾಡಿಕೊಂಡಿದ್ದ ಒಪ್ಪಂದದ ಅನ್ವಯ ಅವಧಿಗೆ ಮುನ್ನವೇ ಹಸ್ತಾಂತರಗೊಂಡಿವೆ. ಯಾವುದು? ಹಿಂದೂಸ್ತಾನ್ 228. ಮಹತ್ವಾಕಾಂಕ್ಷೆಯ ದೇಶಿ ನಿರ್ಮಿಸಿದ SCA-Mk1 ಸರಣಿಯು ಫೈಟರ್ ಯುದ್ಧ ವಿಮಾನದ ಮೊದಲ ಏರ್ಕ್ರಾಫ್ಟನ್ನು 2024ರ ಮಾರ್ಚ್ 22ರಂದು ಯಶಸ್ವಿಯಾಗಿ ಹಾರಾಟ ಪೂರೈಸಿ ಹೊಸ ಮೇಲುಗಲ್ಲನ್ನು ಇತ್ತೀಚೆಗೆ HAL ಸಾಧಿಸಿದೆ. ಅದೇ ರೀತಿಯಾಗಿ ಮೊದಲ ಬಾರಿಗೆ CK ನಾಯ್ಡು ಟ್ರೋಫಿ ಗೆದ್ದ ಕರ್ನಾಟಕ ತಂಡ. ಅಂದರೆ CK ನಾಯ್ಡು ಟ್ರೋಫಿ ಗೆದ್ದ ತಂಡ ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ. ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಕರ್ನಾಟಕವು ತನ್ನ ಚೊಚ್ಚಲ ಬಾರಿಗೆ CK ನಾಯ್ಡು ಟ್ರೋಫಿಯನ್ನು 23 ವಯೋಮಾನತಿಯ ದೇಶೀಯ ಕ್ರಿಕೆಟ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಕರ್ನಾಟಕ ರಾಜ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜರುಗಿದ ಫೈನಲ್ನಲ್ಲಿ ಉತ್ತರ ಪ್ರದೇಶದ ಎದುರು ಈ ಮೈಲುಗಲ್ಲನ್ನು ಸಾಧಿಸಿದೆ. ಅಂದರೆ ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ನಡುವೆ ಈ ಮೈಲುಗಲ್ಲನ್ನು ಸಾಧಿಸಲಾಗಿದೆ. ಈ ಮೊದಲು 19 ವಯೋಮಿತಿಯ ಕೋಚ್ BRE ಟ್ರೋಫಿಯನ್ನು ಕೂಡ ತನ್ನದಾಗಿಸಿಕೊಂಡಿದೆ. ಅಂದರೆ ಕರ್ನಾಟಕ ತಂಡವು ಒಂದೇ ಋತುವಿನಲ್ಲಿ ಕೋಚ್ BRE ಮತ್ತು CK ನಾಯ್ಡು ಟ್ರೋಫಿ 2 ಪ್ರಶಸ್ತಿಗಳು ಗೆದ್ದ ಮೊದಲ ರಾಜ್ಯವಾಗಿದೆ. ಯಾವುದು? ಕರ್ನಾಟಕ ತಂಡ. ಅಂದರೆ ಕರ್ನಾಟಕ ರಾಜ್ಯ. CK ನಾಯ್ಡು ಪ್ರಶಸ್ತಿ ಆಗಿರ್ಬೋದು, ಕೋಚ್ BRE ಟ್ರೋಫಿ ಆಗಿರ್ಬೋದು, 2 ಟ್ರೋಫಿಗಳನ್ನು ಗೆದ್ದ ಮೊದಲ ರಾಜ್ಯ ಯಾವುದಪ್ಪ ಅಂತಂದರೆ ಅದೇ ಕರ್ನಾಟಕ ರಾಜ್ಯವಾಗಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ಫಾಸ್ಟ್ಯಾಗ್ ಜಾರಿ ಕೂಡ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿರಾಗಿದೆ. ನೀವೇನು ಎಲ್ಲ ನ್ಯೂಸ್ನಲ್ಲಿ ನೋಡಿರ್ತೀರ. ಒಂದು ವಾಹನ ಒಂದು ಫಾಸ್ಟ್ಯಾಗ್, ಅಂದರೆ ಒಂದೇ ಫಾಸ್ಟ್ಯಾಗನ್ನು ಯೂಸ್ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಭಾರತದ ರಕ್ಷಣಾ ರಫ್ತು 21,000 ಕೋಟಿ ಸ್ವತಂತ್ರ ಭಾರತದಲ್ಲೇ ದಾಖಲೆ ಮಾಡಿದೆ. ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಾರತ ರಕ್ಷಣಾ ಸಾಮಗ್ರಿಗಳ ರಫ್ತು 21,000 ಕೋಟಿ ರೂಪಾಯಿಗಳ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ. ಈ ವಿಷಯವನ್ನು ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. 2023-24ನೇ ಸಾಲಿನ ರಕ್ಷಣಾ ಸಾಮಗ್ರಿಗಳ ರಫ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 32.5 ಹೆಚ್ಚಳವಾಗಿದೆ. ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ರಫ್ತು ಮಾಡುವಲ್ಲಿ, ರಫ್ತು ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಬೇರೆ ದೇಶಕ್ಕೆ ಸಪ್ಲೈ ಮಾಡೋದು, ಆಮದು ಅಂದರೆ ನಮ್ಮ ದೇಶಕ್ಕೆ ಸಪ್ಲೈ ತಗೊಳ್ಳೋದು. ಈ ರಫ್ತಿನಲ್ಲಿ ಒಟ್ಟು 32.5% ಹೆಚ್ಚಿಗೆ ಈ ವರ್ಷ ಆಗಿದೆ. ಯಾವ್ಯಾವ ದೇಶಗಳೆಂದರೆ ಇದು ಇಟಲಿ, ಮಾಲ್ಡೀವ್ಸ್, ಶ್ರೀಲಂಕಾ, ರಷ್ಯಾ, ಪೋಲ್ಯಾಂಡ್, UAE, ಫಿಲಿಪೈನ್ ಇನ್ನೂ ಮುಂತಾದ ದೇಶಗಳಿಗೆ ರಫ್ತನ್ನು ಹೆಚ್ಚಿಗೆ ಮಾಡಲಾಗಿದೆ. ರಫ್ತು ಮಾಡಿದ ಉತ್ಪನ್ನಗಳನ್ನು ನೋಡೋದಾದರೆ ವೈಯಕ್ತಿಕ ಸುರಕ್ಷಾ ಸಾಧನಗಳು, ಸಾಗರೋತ್ತರ ಗಸ್ತು ವ್ಯವಸ್ಥೆಗಳು, HAL ಹೆಲಿಕಾಪ್ಟರ್ಗಳು, ತೀರ ಪ್ರದೇಶದ ನಿಗಾ ಉಪಕರಣಗಳು, ಲಘು ಇಂಜಿನಿಯರಿಂಗ್, ಮೆಕ್ಯಾನಿಕ್, ಬಿಡಿ ಭಾಗಗಳಾಗಿರ್ಬೋದು ಇನ್ನು ಮುಂತಾದವುಗಳನ್ನು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತನ್ನು ಮಾಡಲಾಗಿದೆ. ಅದರಲ್ಲಿ ಈ ವರ್ಷ 32.5% ಹೆಚ್ಚಿಗೆ ನಮಗೆ ಲಾಭ ಕೂಡ ಆಗಿದೆ. ಮುಂದೆ ನೋಡೋದಾದರೆ ದೇಶದ ಮೊದಲ ಸ್ವದೇಶಿ ವಂಶವಾಹಿ ಕ್ಯಾನ್ಸರ್ ಚಿಕಿತ್ಸೆ ಕಾರ್ಟ್ ಸೆಲ್ ಥೆರಪಿಯನ್ನು ರಾಷ್ಟ್ರಪತಿಗಳಿಂದ ಇತ್ತೀಚೆಗೆ ಚಾಲನೆ ನೀಡಲಾಗಿದೆ. ಯಾವುದು? ಕ್ಯಾನ್ಸರ್ ಚಿಕಿತ್ಸೆ ಕಾರ್ಟ್ ಸೆಲ್ ಥೆರಪಿ. ಅಂದ್ರೆ ದೇಶದ ಮೊದಲ ಸ್ವದೇಶಿ ವಂಶವಾಹಿನಿ ಕ್ಯಾನ್ಸರ್ ಚಿಕಿತ್ಸಾ ಪದ್ಧತಿಯ ಕಾರ್ಟ್ ಸೆಲ್ ಥೆರಪಿಯನ್ನು ಇತ್ತೀಚೆಗೆ IIT ಬಾಂಬೆಯಲ್ಲಿ ಭಾರತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಏನು? ಕಾರ್ಟ್ ಸೆಲ್ ಥೆರಪಿ. ಅದು ಈ ಚಿಕಿತ್ಸೆಯು ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಪ್ರಗತಿ ಕಾಣಲಿದೆ. ಇದು ಅಂದರೆ ಕಾರ್ಟ್ ಸೆಲ್ ಥೆರಪಿ ಎಂದು ಕರೆಯಲ್ಪಡುವ ಈ ಚಿಕಿತ್ಸಾ ವಿಧಾನವು ಕೈಗೆಟುವ ಮತ್ತು ಸುಲಭ ದರದಲ್ಲಿ ದೊರೆಯುವ ಚಿಕಿತ್ಸೆಯಾಗಿದೆ. ಇದು ಚಿಕಿತ್ಸಾ ಪದ್ಧತಿಯು ಮೇಕ್ ಇನ್ ಇಂಡಿಯಾ ಉಪಕ್ರಮದಲ್ಲಿ ಉದಾಹರಣೆಯಾಗಿದೆ.
ಕಾರ್ಡ್ ಸೆಲ್ ಥೆರಪಿಯನ್ನು ಬಾಂಬೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಟಾಟಾ ಮೆಮೋರಿಯಲ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಉದ್ಯಮ ಪಾಲುದಾರ ಸಂಸ್ಥೆಯಾದ ಹ್ಯೂಮನೋ ಆ್ಯಕ್ಟ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಅಂದರೆ ಈ ಹ್ಯೂಮನೋ ಆ್ಯಕ್ಟ್ ಸಂಸ್ಥೆ ಇತ್ತೀಚೆಗೆ ಕಾರ್ಡ್ ಸೆಲ್ ಥೆರಪಿಯನ್ನು ಅಭಿವೃದ್ಧಿಪಡಿಸಿದ ಇದು ಸಂಸ್ಥೆಯಾಗಿದೆ. ಮುಂದೆ ನ್ಯೂಸ್ ಮಾಡೋದಾದರೆ, ಇತ್ತೀಚೆಗೆ ಒಡಿಶಾದ ಕರಾವಳಿಯಲ್ಲಿ ಯಶಸ್ವಿಯಾಗಿ ಹಾರಾಟ ಪರೀಕ್ಷೆ ನಡೆಸಿದ ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ ಪ್ರೈಮ್ ಆಗಿದೆ. ಅಂದರೆ 2024 ಏಪ್ರಿಲ್ 3 ಸಂಜೆ 7 ಗಂಟೆಗೆ ಇತ್ತೀಚೆಗೆ DRDOನ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ನೊಂದಿಗೆ ಅಣ್ವಸ್ತ್ರ ಸಾಮರ್ಥ್ಯದ ಹೊಸ ಪೀಳಿಗೆಯ ಗುರಿ ನಿರ್ದೇಶಿತ ಕ್ಷಿಪಣಿ ಅಗ್ನಿ ಪ್ರೈಮನ್ನು ಇತ್ತೀಚೆಗೆ ಉಡಾವಣೆ ಮಾಡಲಾಗಿದೆ. ಎಲ್ಲಪ್ಪ ಅಂದರೆ ಒಡಿಶಾದ ಕರಾವಳಿಯ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ. ನೋಡಿಕೊಳ್ಳಿ ಫ್ರೆಂಡ್ಸ್, ಇದನ್ನು ಪಾಸ್ ಮಾಡಿ. ಅದೇ ರೀತಿಯಾಗಿ ರಾಮ್ಗಢ್ ಕುಳಿ ದೇಶದ ಮೊದಲ ಭೂ ಪಾರಂಪರಿಕ ತಾಣ ರಾಜಸ್ಥಾನ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ. ಅಂದರೆ ರಾಮ್ಗಢ್ ಕುಳಿ ಇದು ಮೊದಲ ದೇಶದ ಪಾರಂಪರಿಕ ತಾಣವಾಗಿ ಎಂದು ರಾಜಸ್ಥಾನ ರಾಜ್ಯ ಘೋಷಣೆ ಮಾಡಿದೆ. ರಾಜಸ್ಥಾನ ಸರ್ಕಾರವು 165 ದಶಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡ ಬರಾನ್ ಜಿಲ್ಲೆಯ 3 ಕಿಲೋಮೀಟರ್ ವ್ಯಾಸದ ರಾಮ್ಗಢ್ ಕುಳಿಯನ್ನು ದೇಶದ ಮೊದಲ ಭೂ ಪಾರಂಪರಿಕ ತಾಣ ಇಂಪಾರ್ಟೆಂಟ್ ಎಂದು ಅಧಿಕೃತವಾಗಿ ಘೋಷಿಸಿದೆ. ಭೂ ಪಾರಂಪರಿಕ ತಾಣ ಎಂದು ಯಾವುದಕ್ಕೆ ಘೋಷಿಸಿದೆ ಅಂತ ಕ್ವಶನ್ ಬಂದರೆ ಅದು ರಾಮ್ಗಢ್ ಕುಳಿ ಪ್ರದೇಶ, ಇದು ರಾಜಸ್ಥಾನ ರಾಜ್ಯದಲ್ಲಿದೆ. ಇದು ರಾಜಸ್ಥಾನ ಬರ ಜಿಲ್ಲೆಯಲ್ಲಿದೆ. ನೋಡಿಕೊಳ್ಳಿ ಫ್ರೆಂಡ್ಸ್. ಇದರ ವಿಶೇಷತೆ ಏನಪ್ಪ ಅಂತಂದರೆ ರಾಮ್ಗಢ್ ಕುಳಿ ಪರಿಸರ ವ್ಯವಸ್ಥೆ, ಜೀವ ವೈವಿಧ್ಯತೆ, ಸ್ಥಳೀಯ ಸಮುದಾಯಗಳು ಮತ್ತು ಸಮಾಜದ ಸಾಂಸ್ಕೃತಿಕ ಮತ್ತು ಪರಂಪರೆಯ ಮೌಲ್ಯಕ್ಕೆ ಮಹತ್ವದಾಗಿದೆ. ಈ ಕುಳಿ ರಾಮ್ಗಢ್ ಕುಳಿ. ಅದೇ ರೀತಿಯಾಗಿ ನೋಡೋದಾದರೆ ಅದಾನಿ ಸಮೂಹದ ವಿಶ್ವದ ಅತಿದೊಡ್ಡ ತಾಮ್ರ ಘಟಕ ಇತ್ತೀಚೆಗೆ ಗುಜರಾತ್ನಲ್ಲಿ ಕಾರ್ಯಾರಂಭವಾಗಿದೆ. ಎಲ್ಲಿ? ಗುಜರಾತ್ನ ಮುಂದ್ರಾದಲ್ಲಿ. ಅದಾನಿ ಸಮೂಹದ ಒಡೆತನಕ್ಕೆ ಸೇರಿದ ವಿಶ್ವದ ಅತಿದೊಡ್ಡ ತಾಮ್ರ ಉತ್ಪಾದನಾ ಘಟಕವನ್ನು ಮೊದಲ ಹಂತವು ಗುಜರಾತ್ನ ಮುಂದ್ರಾದಲ್ಲಿ ಆರಂಭವಾಗಿದೆ. ಇದರಿಂದ ತಾಮ್ರದ ಆಮದಿಗಾಗಿ ವಿದೇಶಿ ಅವಲಂಬನೆ ತಗಲಿದ್ದು ಇಂಧನ ವಲಯದ ಪರಿವರ್ತನೆಗೆ ಮತ್ತಷ್ಟು ಉತ್ತೇಜನ ಸಿಗಲಿದೆ. ಅದಾನಿ ಎಂಟರ್ಪ್ರೈಸಿನ ಅಂಗ ಸಂಸ್ಥೆಯಾದ ಕಚ್ ಕಾಪರ್ ಲಿಮಿಟೆಡ್ ಈ ಘಟಕದ ಉಸ್ತುವಾರಿ ಹೊತ್ತಿದೆ. ಮೊದಲ ಹಂತಕ್ಕೆ 10,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದು, ವಾರ್ಷಿಕ 5 ಲಕ್ಷ ಟನ್ನಷ್ಟು ಸಂಸ್ಕರಿಸಿದ ತಾಮ್ರವನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಲಾಗಿದೆ. 2029 ವೇಳೆಗೆ 2 ಹಂತವು ಪೂರ್ಣಗೊಳ್ಳಲಿದ್ದು, ಉತ್ಪಾದನಾ ಸಾಮರ್ಥ್ಯವನ್ನು 1 ಲಕ್ಷ ಟನ್ಗೆ ವಿಸ್ತರಿಸುವ ಗುರಿಯನ್ನು ಕೂಡ ಹೊಂದಿಸಲಾಗಿದೆ. ಅದು ತಾಮ್ರ ಘಟಕ ಇತ್ತೀಚೆಗೆ ಗುಜರಾತ್ನ ಮುಂದ್ರಾದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಯಾವುದಪ್ಪ ಅಂದ್ರೆ ಅದಾನಿ ಕಂಪನಿ. ಅದು ಯಾವುದಪ್ಪ ಅಂದ್ರೆ ಕಚ್ ಕಾಪರ್ ಲಿಮಿಟೆಡ್. ನೆನಪಿರಲಿ. ತಾಮ್ರ ಪಾತ್ರ ನೋಡಿದರೆ ಪಳವಳಿಕೆ ಇಂಧನ ಪರಿವರ್ತನೆಯಲ್ಲಿ ತಾಮ್ರದ ಪಾತ್ರ ನಿರ್ಣಾಯಕವಾಗಿದೆ. ಎಲೆಕ್ಟ್ರಿಕ್ ವಾಹನಗಳಾಗಿರ್ಬೋದು, ಚಾರ್ಜರ್ ಸ್ಟೇಷನ್, ಸೌರ ಪವನ ವಿದ್ಯುತ್ ಉತ್ಪತ್ತಿ ಆಗಿರ್ಬೋದು, ಬ್ಯಾಟ್ರಿ ತಯಾರಿಕೆಯಲ್ಲಿ ಈ ಲೋಹದ ಅಗತ್ಯ ಹೆಚ್ಚಾಗಿದೆ. ಪ್ರಮುಖ ಅಂಶ ನೋಡೋದಾದರೆ ಅದಾನಿ ಗ್ರೀನ್ ಎನರ್ಜಿ ಕಮಿಷನ್ನಿಂದ ಜೈಸಲ್ಮೇರ್ನಲ್ಲಿ 700 ಮೆಗಾವ್ಯಾಟ್ ಪವನ ಸೌರ ಹೈಬ್ರಿಡ್ ಪವರ್ ಪಾಯಿಂಟನ್ನು ಇತ್ತೀಚೆಗೆ ಕಾರ್ಯಾರಂಭ ಮಾಡಲಾಗಿದೆ. ಮುಂದೆ ನೋಡೋದಾದರೆ ದಕ್ಷಿಣ ಭಾರತದ ಫಿಲ್ಟರ್ ಕಾಫಿ ವಿಶ್ವದ 2ನೇ ಕಾಫಿ ಎಂದು ಫೇಮಸ್ ಆಗಿದೆ. ಮೊದಲ ಸ್ಥಾನ ಪಡೆದದ್ದು ಕ್ಯೂಬನ್ ಎಸ್ಪ್ರೆಸ್ಸೋ. ಅಂದರೆ ದಕ್ಷಿಣ ಭಾರತೀಯ ಜನಪ್ರಿಯ ಮುಂಜಾನೆ ಪೇಯವಾದ ಫಿಲ್ಟರ್ ಕಾಫಿ ಜಾಗತಿಕವಾಗಿ 2ನೇ ಅತ್ಯುನ್ನತ ಬ್ರ್ಯಾಂಡ್ ಎಂಬ ಸ್ಥಾನಕ್ಕೆ ಪಡೆದಿದೆ. ಯಾವುದು? ಫಿಲ್ಟರ್ ಕಾಫಿ. ಇದನ್ನು ಟೆಸ್ಟ್ ಅಟ್ಲಾಸ್ ಎಂಬ ಸಂಸ್ಥೆ ಸಮೀಕ್ಷೆಯಲ್ಲಿ ಪ್ರಕಟಿಸಿದೆ. ಟೆಸ್ಟ್ ಅಟ್ಲಾಸ್ ಸಂಸ್ಥೆ. ಈ ಪ್ರಪಂಚದಲ್ಲಿ 38 ಕಾಫಿಗಳ ಬ್ರ್ಯಾಂಡ್ಗಳನ್ನು ಸಮೀಕ್ಷೆಯಲ್ಲಿ ಒಳಪಡಿಸಲಾಗಿತ್ತು. ಆದರೆ ಕ್ಯೂಬನ್ ಎಸ್ಪ್ರೆಸ್ಸೋ ಬ್ರ್ಯಾಂಡ್ ಅತ್ಯಂತ ರುಚಿಕರವಾದ ಇರುವ ಹಿನ್ನೆಲೆಯಲ್ಲಿ ಇದು ಮೊದಲ ಸ್ಥಾನ ಪಡೆದಿದೆ. ಯಾವುದು? ಕ್ಯೂಬನ್ ಎಸ್ಪ್ರೆಸ್ಸೋ. 2ನೇ ಸ್ಥಾನವನ್ನು ದಕ್ಷಿಣ ಭಾರತದ ಜನಪ್ರಿಯ ಫಿಲ್ಟರ್ ಕಾಫಿ ಪಡೆದುಕೊಂಡಿದೆ.
ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂದರೆ ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಜೊತೆಗೆ ಥೀಮ್ ಅಥವಾ ಧ್ಯೇಯವಾಕ್ಯವನ್ನು ಕೂಡ ನೀಡಲಾಗುತ್ತದೆ. ಈ ವರ್ಷದ ಧ್ಯೇಯವಾಕ್ಯ ನೋಡೋದಾದರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ. ಇಂಪಾರ್ಟೆಂಟ್, ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ ಈ ವರ್ಷದ ಥೀಮ್ ಆಗಿದೆ. ಅಂದರೆ ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗುತ್ತದೆ. ಅದೇ ರೀತಿ 2024ರ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಯಿತು. ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಭಿಯಾನದ ಧ್ಯೇಯವಾಕ್ಯ ನೋಡೋದಾದರೆ, ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಭಿಯಾನ ನಡೆದಿದೆ. ಆ ಅಭಿಯಾನದಲ್ಲಿ ಅದರ ಧ್ಯೇಯವಾಕ್ಯ ನೋಡೋದಾದರೆ ಇನ್ಸ್ಪೈರ್ಡ್ ಇನ್ಕ್ಲೂಷನ್. ಯಾವುದು? ಇನ್ಸ್ಪೈರ್ಡ್ ಇನ್ಕ್ಲೂಷನ್ಸ್ ಎಂಬ ಧ್ಯೇಯವಾಕ್ಯ ಈ ಅಭಿಯಾನದ ಧ್ಯೇಯವಾಕ್ಯವಾಗಿದೆ. ಈ ದಿನದಂದು ಮಹಿಳೆಯರ ಹಕ್ಕುಗಳ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ಕೈಗೊಳ್ಳಲಾಗುತ್ತದೆ. ಅಂದರೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ದಿನವಾಗಿದೆ. ಯಾವುದು? ಅಂತಾರಾಷ್ಟ್ರೀಯ ಮಹಿಳಾ ದಿನ. ಭಾರತದಲ್ಲಿ ಕೂಡ ಇದರ ಸಲುವಾಗಿ ಅನೇಕ ವಿಷಯಗಳ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಇದು ಮಹಿಳೆಯರಿಗಾಗಿ 15 ಕ್ಯೂ ಕೋಡ್ ಅಂಚೆ ಕಾರ್ಡ್ಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ 5ನೇ ಗುರಿ ಯಾವುದಪ್ಪ ಅಂತಾರೆ? ಅದೇ ಲಿಂಗ ಸಮಾನತೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳ 17 ಗುರಿಗಳಲ್ಲಿ ಲಿಂಗ ಸಮಾನತೆಯು 5ನೇ ಗುರಿಯಾಗಿದೆ. ಮಹಿಳೆಯರ ಲಿಂಗ ಸಮಾನತೆ ಮತ್ತು ಸಬಲೀಕರಣವನ್ನು ಸಾಧಿಸಲು ಆರ್ಥಿಕ ಮತ್ತು ರಾಜಕೀಯ ಅವಕಾಶಗಳನ್ನು ನೀಡಲಾಗಿದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG. ಇತ್ತೀಚೆಗೆ ಮಹಿಳೆಯರಿಂದಲೇ ರಾಜ್ಯ ರಾಣಿ ಎಕ್ಸ್ಪ್ರೆಸ್ಸನ್ನು ಕೂಡ ನಿರ್ವಹಣೆ ಮಾಡಲಾಗಿದೆ. ಲೋಕಾರ್ಪಣೆ ಮೈಸೂರು ವಿಭಾಗದ DRM ಶಿಲ್ಪಾ ಅಗರ್ವಾಲ್ ಅವರು ಹಸಿರು ನಿಶಾನೆ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಿಂದ ಗೆದ್ದ ಮೊದಲ ಮಹಿಳಾ MP ಯಾರಪ್ಪ ಅಂತಂದರೆ ಅದು ಸರೋಜಿನಿ ಮಹಿಷಿ. ಡಾಕ್ಟರ್ ಸರೋಜಿನಿ ಮಹಿಷಿರವರು ಕರ್ನಾಟಕದ ಕೈಗಾರಿಕೆ ಕನ್ನಡಿಗರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಬೇಕೆಂದು ಅವರು ವರದಿಯನ್ನು ಕೊಟ್ಟವರು. ಆದರೆ ಕರ್ನಾಟಕ ಪ್ರಪ್ರಥಮ ಮಹಿಳಾ ಸಂಸದರು ಎಂಬುದು ಕೂಡ ಇವರ ವಿಶೇಷತೆಯಾಗಿದೆ. ಈ ಸಮಿತಿಯು 1986ರಲ್ಲಿ ವರದಿಯನ್ನು ನೀಡಿ ಸ್ಥಳೀಯ ಜನರಿಗೆ ಕೈಗಾರಿಕೆಗಳಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಿದೆ. ಸರೋಜಿನಿ ಮಹಿಷಿ ಅವರು ಸಮಿತಿಯನ್ನು ರಚನೆ ಮಾಡಿದ್ದರು. ಆ ಸಮಿತಿಯಲ್ಲಿ ಕೈಗಾರಿಕೆ ಆಗಿರ್ಬೋದು, ಖಾಸಗಿ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಿತ್ತು. ಭಾರತ ಸರ್ಕಾರ ಮಹಿಳಾ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳನ್ನು ನೋಡೋದಾದರೆ, ನಾರಿ ಶಕ್ತಿ ವಂದನ ಅಧಿನಿಯಮ ಮಹಿಳಾ ಮೀಸಲಾತಿ. ಅಂದರೆ ಇತ್ತೀಚೆಗೆ ಮೀಸಲಾತಿ ಕುರಿತು ನಾರಿ ಶಕ್ತಿ ವಂದನ ಅಧಿನಿಯಮ ಮೀಸಲಾತಿಯನ್ನು ಲೋಕಸಭೆಯಲ್ಲಿ ಅಥವಾ ರಾಜ್ಯ ವಿಧಾನಸಭೆಯಲ್ಲಿ ದೆಹಲಿಯಲ್ಲಿ ಮಹಿಳೆಯರಿಗೆ ಒಟ್ಟು ಸೀಟುಗಳ 1/3 ಭಾಗ ಅಂದರೆ 1/3 ಭಾಗದಷ್ಟು ನೀಡಬೇಕೆಂದು ಇತ್ತೀಚೆಗೆ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ಮಹಿಳೆಯರಿಗೋಸ್ಕರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಹೊಗೆ ಮುಕ್ತ ಮನೆ ಎಂಬ ಅಭಿಯಾನ ಕೂಡ ಮಾಡಲಾಗಿದೆ. ಇದನ್ನು 2016 ಮೇ 1ರಂದು ಚಾಲನೆ ನೀಡಲಾಯಿತು. ಯಾವುದು? ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೂಡ ಮಹಿಳೆಯರಿಗಾಗಿ ಜಾರಿ ಮಾಡಲಾಗಿದೆ. ಅದೇ ರೀತಿಯಾಗಿ ನಾರಿ ಶಕ್ತಿ ವಂದನ ಅಧಿನಿಯಮದ ಮುಖ್ಯಾಂಶಗಳನ್ನು ಒಂದು ಸಲ ಪಾಸ್ ಮಾಡಿ ನೋಡಿಕೊಳ್ಳಿ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ನೋಡೋದಾದರೆ 2022 ನವೆಂಬರ್ 20ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರಿಗೂ ವಸತಿ ಒದಗಿಸುವ ಉದ್ದೇಶದಿಂದ, ಅಂದರೆ ಎಲ್ಲರಿಗೂ ಮನೆ ನೀಡೋ ಉದ್ದೇಶದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ
ಯನ್ನು ಆರಂಭಿಸಿದರು. ಯಾರು? ಪ್ರಧಾನಮಂತ್ರಿ. ಒಟ್ಟು 2024 ವೇಳೆಗೆ ಒಟ್ಟು 2.94 ಕೋಟಿ ಮನೆಗಳಲ್ಲಿ 256 ಕೋಟಿ ಮನೆಗಳನ್ನು ನಿರ್ಮಿಸಲಾಗಿದೆ. ಅಂದರೆ 72% ಹೆಚ್ಚಿನ ಮನೆಗಳು ಪ್ರತ್ಯೇಕವಾಗಿವೆ. ಈ ಮೂಲಕ ಮಹಿಳೆಯರ ಘನತೆ ಮತ್ತು ಜೀವನ ಸೌಕರ್ಯವನ್ನು ಹೆಚ್ಚಿಸುವುದರೊಂದಿಗೆ ಮನೆಗೆ ಒಡೆತನವನ್ನು ಹೊಂದಿದ್ದು ಮನೆಯ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಹಕಾರವಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು ಮಹಿಳೆಯರಿಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಸ್ವಚ್ಛ ಭಾರತ್ ಮಿಷನ್ ಮಹಿಳೆಯರ ಘನತೆಯನ್ನು ರಕ್ಷಣೆ ಎಂಬುದು ಕೂಡ ಒಂದು ಮಹಿಳೆಯರಿಗಾಗಿ ನೀಡಿರುವ ಒಂದು ಇದಾಗಿದೆ. ಅಂದರೆ ಸ್ವಚ್ಛ ಭಾರತ್ ಮಿಷನ್ ಮಹಿಳೆಯರ ಘನತೆಯನ್ನು ರಕ್ಷಣೆ ಅಂದರೆ ಇದು ಶೌಚಾಲಯಗಳ ಪ್ರವೇಶ ಮತ್ತು ಗ್ರಾಮೀಣ ಭಾರತದಲ್ಲಿ ಮಹಿಳೆಯರ ಸುರಕ್ಷತೆ, ಅನುಕೂಲತೆ ಮತ್ತು ಸ್ವಾಭಿಮಾನ ಎಂಬ ಸಂಸ್ಥೆಯ ವರದಿಯ ಪ್ರಕಾರ ಶೌಚಾಲಯಗಳ ನಿರ್ಮಾಣದ ನಂತರ 93% ಮಹಿಳೆಯರು ಸುರಕ್ಷಿತರಾಗಿದ್ದಾರೆ. ಇದು ಶೌಚಾಲಯಕ್ಕೆ ಸಂಬಂಧಿಸಿದೆ. ಇದು 2014 ಅಕ್ಟೋಬರ್ 2ರಂದು ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಪ್ರತಿ ಮನೆಗೂ ಶೌಚಾಲಯ. ಅದೇ ರೀತಿಯಾಗಿ ಮಹಿಳೆಯರಿಗೋಸ್ಕರ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ಕೂಡ ನೀಡಲಾಗಿದೆ. 2017 ಜನವರಿ 1ರಂದು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಮೊದಲ ಮಗುವಿಗೆ ನೇರ ಲಾಭ ವರ್ಗಾವಣೆ ವಿಧಾನ ಮೂಲಕ ನೇರವಾಗಿ ಫಲಾನುಭವಿಗಳಿಗೆ 5,000 ರೂಪಾಯಿಗಳ ನಗದು ಪ್ರೋತ್ಸಾಹವನ್ನು ನೀಡುವುದಾಗಿದೆ. ಅಂದರೆ ಇದು ಮಕ್ಕಳಿಗೆ 5,000 ಹಣವನ್ನು ನೀಡಲಾಗಿದೆ ಹುಟ್ಟಿದರೆ. ಇದನ್ನು 2017 ಜನವರಿ 1ರಂದು ಜಾರಿಗೆ ಬಂದಿದೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗಾಗಿ ಬೇಟಿ ಬಚಾವ್ ಬೇಟಿ ಪಢಾವ್ ಹೆಣ್ಣು ಮಕ್ಕಳ ಲಿಂಗಾನುಪಾತ ಹೆಚ್ಚಿಸುವುದು ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. 0 to 6 ವರ್ಷದ ಒಳಗಿನ ಪ್ರತಿ 1000 ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾದ ಮಕ್ಕಳ ಲಿಂಗಾನುಪಾತದಲ್ಲಿ ಕುಸಿತ ಕಂಡು ಬಂದಿದ್ದು 1991ರಲ್ಲಿ 945 ಇದ್ದ ಮಕ್ಕಳ ಲಿಂಗಾನುಪಾತವು 2001ರಲ್ಲಿ 927ಕ್ಕೆ ನಂತರ 2011ರಲ್ಲಿ 918ಕ್ಕೆ ಇಳಿಕೆಯಾಗಿದೆ. ಅಂದರೆ 1991ರಲ್ಲಿ ಇದ್ದ ಮಕ್ಕಳ ಸಂಖ್ಯೆ 945 ಇತ್ತು. ಆದರೆ ಇದನ್ನು ಇತ್ತೀಚೆಗೆ ಕಡಿಮೆ ಮಾಡಲಾಗಿದೆ. 2011ರಲ್ಲಿ ಇದರ ಇಳಿಕೆ 918ಕ್ಕೆ ಬಂದಿದೆ. ಆದ ಕಾರಣ ಬೇಟಿ ಬಚಾವ್ ಬೇಟಿ ಪಢಾವ್ ಎಂಬುದು ಹೆಣ್ಣು ಮಕ್ಕಳಿಗೆ ಒಂದು ಸ್ಕೀಮ್ ಆಗಿದೆ. ಅದೇ ರೀತಿಯಾಗಿ ಪ್ರತಿ ಮನೆಗೂ ನೀರು ಒದಗಿಸಲು ಜಲ್ ಜೀವನ್ ಮಿಷನ್ ಮನೆ ಬಾಗಿಲಿಗೆ ಕುಡಿಯುವ ನೀರು ಎಂಬ ಸ್ಕೀಮನ್ನು ಕೂಡ ಇತ್ತೀಚೆಗೆ ಜಾರಿಗೆ ಮಾಡಲಾಯಿತು. ಯಾವಾಗಂದರೆ 2019 ಆಗಸ್ಟ್ 15ರಂದು. ಅಂದರೆ ಇದು ಪ್ರತಿ ಮನೆಗೆ ಸಾರ್ವಜನಿಕ ಸಂಸ್ಥೆಗಳಿಂದ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡುವ ವಿಶೇಷವಾಗಿ ಮಹಿಳೆಯರ ಮತ್ತು ಮಕ್ಕಳ ಜೀವನವನ್ನು ಸುಧಾರಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಯಾವುದು? ಜಲ್ ಜೀವನ್ ಮಿಷನ್ ಮನೆ ಬಾಗಿಲಿಗೆ ಕುಡಿಯುವ ನೀರು ಅಂದರೆ ಮನೆ ಮನೆಗೆ ನೀರು. ಅದೇ ರೀತಿಯಾಗಿ ಪೋಷಣ್ ಅಭಿಯಾನ ಅಪೌಷ್ಟಿಕತೆಯ ವಿರುದ್ಧದ ಹೋರಾಟ ಕೂಡ ಇತ್ತೀಚೆಗೆ ಮಾಡಲಾಗಿದೆ. ತ್ರಿವಳಿ ತಲಾಖ್ ರದ್ದತಿ ಅಂದರೆ ಮುಸ್ಲಿಮರ ಮಹಿಳೆಯರಿಗೆ ಭದ್ರತೆ ಒದಗಿಸುವುದಾಗಿದೆ. ಅಂದರೆ ತ್ರಿವಳಿ ತಲಾಖ್ ಅಂದರೆ ಗಂಡ ತ್ರಿವಳಿ ತಲಾಖ್ ಅಂದು ಬೇರೆ ಒಂದು ಮದುವೆಯನ್ನು ಆಗೋದನ್ನು ಇತ್ತೀಚೆಗೆ ಮುಸ್ಲಿಂ ಬಾಂಧವರಿಂದ ನಿಷೇಧನ ಮಾಡಲಾಗಿದೆ. ಇದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್, 360 ಕ್ವಾಲಿಟಿಯಲ್ಲಿ ನೋಡಿಕೊಳ್ಳಿ. ಕ್ವಾಲಿಟಿ. ಅದೇ ರೀತಿಯಾಗಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಮತ್ತು PM ಮುದ್ರಾ ಯೋಜನೆ ಮಹಿಳಾ ಉದ್ಯಮಿಗಳ ಸಬಲೀಕರಣವನ್ನು ಮಾಡಲಾಗಿದೆ. ಅಂದರೆ ಭಾರತ ಸರ್ಕಾರವು ಆರಂಭಿಸಿದ 2 ಯೋಜನೆಗಳಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಗಳಲ್ಲಿ ಉದ್ಯೋನ್ಮುಖ ಮಹಿಳಾ ಉದ್ಯಮಿಗಳಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಬ್ಯಾಂಕ್ಗಳಲ್ಲಿ ಮಹಿಳೆಯರಿಗೂ ಕೂಡ ಹೆಚ್ಚಿನ ಭಾಗವನ್ನು ನೀಡಲಾಗಿದೆ. ಈ ಮೂಲಕ ಮಹಿಳೆಯರ ಉದ್ಯಮಗಳನ್ನು ಸಬಲೀಕರಣಗೊಳಿಸಲಾಗುವುದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು 2015 ಏಪ್ರಿಲ್ 8ರಂದು ಆರಂಭಿಸಲಾಗಿದೆ. ಯಾವಾಗ? 2015 ಏಪ್ರಿಲ್ 8ರಂದು. ಒಟ್ಟು ಈ ಯೋಜನೆಯ
ಸಾಲದ ಮಿತಿ ನೋಡೋದಾದರೆ ಸಾಲ ಕೊಡೋದು ಬೇರೆಯವರಿಗೆ ಶಿಶು ಇದ್ದರೆ 50,000ದಿಂದ 50,000 ರೂಪಾಯಿ ತನಕ ನೀಡುತ್ತಾರೆ. ಕಿಶೋರ ಆದರೆ 50,000ದಿಂದ 5,00,000ವರೆಗೂ ನೀಡುತ್ತಾರೆ. ತರುಣ ಇದ್ದರೆ 5,00,000ದಿಂದ 10,00,000ವರೆಗೂ ಅಮೌಂಟನ್ನು ನೀಡುತ್ತಾರೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಇದು 2016 ಏಪ್ರಿಲ್ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪಂಗಡ ವರ್ಗಗಳ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಟ್ಯಾಂಡ್ ಅಪ್ ಇಂಡಿಯಾ ಎಂಬ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಯಾರಿಗಂದರೆ ಇದು ಮಹಿಳೆಯರಿಗಾಗಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇದು ಸ್ಟ್ಯಾಂಡ್ ಅಪ್ ಇಂಡಿಯಾವನ್ನು ಜಾರಿಗೊಳಿಸಲಾಗಿದೆ. ಈ ಕಾರ್ಯಕ್ರಮವು ಗ್ರೀನ್ ಫೀಲ್ಡ್ ಉದ್ಯಮವನ್ನು ಪ್ರಾರಂಭಿಸಲು ಸಹಕಾರಿಯಾಗುತ್ತದೆ. ಇದು ಯಾವುದೋ ಗ್ರೀನ್ ಫೀಲ್ಡ್ ಇದಕ್ಕೆ ಕಾರ್ಯಕ್ರಮ. ಈ ಯೋಜನೆ ಅಡಿಯಲ್ಲಿ 10 ಲಕ್ಷಗಳಿಂದ 1 ಕೋಟಿವರೆಗೆ ಗ್ರೀನ್ ಫೀಲ್ಡ್ ಉದ್ಯಮವನ್ನು ಆರಂಭಿಸಲು ನೀಡಲಾಗುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿಷ್ಟೇ. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇವು ಓದ್ಕೊಂಡಿಲ್ಲೋ 360 ಡಿಗ್ರಿಯಲ್ಲಿ 360 ಕ್ವಾಲಿಟಿಯಲ್ಲಿ ಒಂದು ಸಲ ನೋಡ್ಕೊಳ್ಳಿ ಎಲ್ಲ ಸಣ್ಣ. ಇನ್ನೊಂದು 1-2 ದಿನ ನಾನು ಊರಿಗೆ ಹೊಂಟಿದ್ದ ಕಾರಣ ವೀಡಿಯೋನ ಮಾಡೋಕ್ಕಾಗಲ್ಲ. ಆದ್ದರಿಂದ ಇವನ್ನು ಓದಿಕೊಳ್ಳಿ. ಇನ್ನೊಂದು 2 ದಿನ ಬಿಟ್ಟು ಮತ್ತೆ ಮಾಡೋಣ ವೀಡಿಯೋ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಅದೇ ರೀತಿ ಬಿ ಡಿ ಎಫ್ ಏನೋ ಹಾಕಮಲ್ಲೇ